ಶಾಲೆಯಲ್ಲಿ ದುರಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಚೇತನ್ ಹೂಗಾರ್. ಚಿಕ್ಕಬಳ್ಳಾಪುರದಲ್ಲಿ ಕ್ರೀಡಾಕೂಟದ ವೇಳೆ ದುರಂತ ಸಂಭವಿಸಿದೆ. ಗೌರಿಬಿದನೂರಿನ ಶಾರದಾ ಶಾಲೆಯಲ್ಲಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ನಾಗನಹಳ್ಳಿ ನಿವಾಸಿ ರಾಘವೇಂದ್ರ ಸಾವನ್ನಪ್ಪಿದ್ದಾರೆ. ಗೌರಿಬಿದನೂರಿನ ಶಾರದಾ ಶಾಲೆಯಲ್ಲಿ ಈ ಅವಘಡ ಸಂಭವಿಸಿರುವಂತದ್ದು. ಈ ಘಟನೆಯಲ್ಲಿ ನಾಗನಹಳ್ಳಿ ನಿವಾಸಿ ರಾಘವೇಂದ್ರ ಅನ್ನುವರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲಾ ಕ್ರೀಡಾಕೂಟದ ವೇಳೆ ವಿದ್ಯುತ್ ಸ್ಪರ್ಶ ಆಗಿದೆ. ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ಹಾಕಿದ್ದ ಪೆಂಡಲ್ ಗಾಳಿಗೆ ಹಾರಿ ಮೇಲಿದ್ದ ವಿದ್ಯುತ್ ತಂತಿಗಳಿಗೆ ಸ್ಪರ್ಶ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಶಾಕ್ ಹೊಡೆದು ರಾಘವೇಂದ್ರ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ. ಪೆಂಡಲ್ ಕೆಳಗಿದ್ದಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಶಾಕ್ ತಗಲಿದೆ. 10ಕ್ಕೂ ಹೆಚ್ಚು ಮಂದಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನ ಈ ಗಂಭೀರ ಆದವರನ್ನ ಈಗಾಗಲೇ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಗೌರಿಬಿದನೂರಲ್ಲಿ ಆಗಿರುವಂತಹ ಘಟನೆ ಇದು. ಕ್ರೀಡಾಕೂಟದ ವೇಳೆ ಈ ದುರಂತ ಸಂಭವಿಸಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನೂ ಕೆಲವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ಇದ್ರ ಮಧ್ಯೆನೇ ರಾಘವೇಂದ್ರ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ. ಗಾಳಿ ತುಂಬಾ ಬಂದು ಜೋರಾಗಿ ಅದು ಗಾಡಿ ಮೇಲೆ ಬಿಡ್ತದ ಬೀಳತ್ತರ ಅಂತ ಹಿಡ್ಕೊಳಕ್ ಹೋದ್ವಿ. ಎಷ್ಟು ಜನ ಈ ತರ ಆಗಿದೆ? ಕ್ರೀಡಾಕೂಟ ಇತ್ತು ಇವತ್ತು. ಈ ಕ್ರೀಡಾಕೂಟಕ್ಕೆ ಪೋಷಕರೆಲ್ಲರೂ ಕೂಡ ತೆರಳಿದ್ರು. ಆದರೆ ಅಚಾನಕ್ ಆಗಿ ಅಲ್ಲಿ ಸಾಕಷ್ಟು ಗಾಳಿ ಬೀಸಿದ್ರಿಂದ ಆ ಪೆಂಡಲ್ ಗಾಳಿಗೆ ಹಾರೋಗಿ ಆ ವಿದ್ಯುತ್ ತಂತಿಗೆ ಟಚ್ ಆಗಿದೆ. ಆ ವಿದ್ಯುತ್ ತಂತಿಗೆ ಟಚ್ ಆಗಿರೋದ್ರಿಂದ ಇಲ್ಲೆಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಶಾಕ್ ತಟ್ಟಿದೆ, ವಿದ್ಯುತ್ ಶಾಕ್ ಆಗಿದೆ. ಸೊ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದಿಷ್ಟು ಜನರಿಗೆ ಮೇಜರ್ ಕೂಡ ಆಗಿದೆ. ಅವರಿಗೆ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದ್ರ ಮಧ್ಯೆನೇ ರಾಘವೇಂದ್ರ ಅನ್ನುವಂಥವರು ಪೋಷಕರು ಇವರು. ಸೊ ಅವರು ಸಾವನ್ನಪ್ಪಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಕಡೆ ಶಾಲೆಯ ಆವರಣದಲ್ಲಿ ಆಗಿದ್ದಂಥ ಅವಘಡದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅಲ್ರಿ ಇರ್ಲಿ, ಇದು ನೋಡ್ಕೊಂಡು ಮಾಡೋದಲ್ವೇ. ಮಾಹಿತಿಗಳ ಪ್ರಕಾರ ಶಾಲಾ ಕಟ್ಟಡದ ಮೇಲೆ ಈ ವಿದ್ಯುತ್ ತಂತಿ ಕೂಡ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಯೇ ಈ ಪೆಂಡಲ್ ಕೂಡ ಕಟ್ಟಲಾಗಿದೆ. ಈ ಪೆಂಡಲ್ ಕಟ್ಟಿದಂಥ ಸಂದರ್ಭದಲ್ಲಿ ಈ ಕಂಬಗಳಿರ್ತಾವಲ್ಲ, ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಈ ಬಂಬುಗಳು, ಕಟ್ಟಿಗೆ ಕಂಬಗಳಿರ್ತವೆ. ಕೆಲವೊಂದು ಕಡೆ ಕಬ್ಬಿಣದ ರಾಡ್ ಇರುತ್ತೆ, ದಪ್ತಪ್ಪನ ರಾಡ್, ಅದೇ ಕಟ್ಟಿದ್ದಾರೆ. ಆ ರಾಡ್ಗೆ ಅಲ್ಲಿ ವಿದ್ಯುತ್ ಸ್ಪರ್ಶ ಆಗಿರೋದ್ರಿಂದ ಅದನ್ನ ಟಚ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ರಾಘವೇಂದ್ರ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯುತ್ ಸ್ಪರ್ಶ ಆಗಿರುವಂಥದ್ದು. ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿರುವಂಥದ್ದು. ಇನ್ನು ಈ ಅವಘಡಕ್ಕೆ ಮೇನ್ ಕಾರಣ ಏನು ಅನ್ನೋದು ಕೂಡ ಇಲ್ಲಿ ನಿಖರವಾಗಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಗಾಳಿ ಬೀಸಿದಂತಹ ಸಂದರ್ಭದಲ್ಲಿ ಇಲ್ಲಿ ವಿದ್ಯುತ್ ತಂತಿಗೆ ಸ್ಪರ್ಶಿಸಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈಗ ಬೇಸಿಕಲಿ ಹೇಳೋದಾದ್ರೆ, ಇನ್ನು ಅಲ್ಲಿ ಆ ವಿದ್ಯುತ್ ವೈರ್ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಈ ಪೆಂಡಲ್ ಅಲ್ಲಿ ಹಾಕಬಾರ್ದಾಗಿತ್ತು, ಬೇರೆ ಕಡೆ ಅದನ್ನ ಶಿಫ್ಟ್ ಮಾಡಬಹುದಾಗಿತ್ತು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದೆ. ನೋಡೋಣ, ತನಿಖೆ ಆದ್ಮೇಲೆ ಏನೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ. ಫಂಕ್ಷನ್ ಪ್ರೋಗ್ರಾಮ್ ಇತ್ತು ಸ್ಕೂಲ್ ಹತ್ರ. ಲಾಸ್ಟ್ ಎಂಡಿಂಗ್ ಆಗೋಗ್ತಾ ಇತ್ತು. ಆ ಟೈಮಲ್ಲಿ ಪೆಂಡಲ್ ಮೇಲಕ್ಕೆ ಗಾಳಿ ಬಂತು, ಪೆಂಡಲ್ ಮೇಲಕ್ಕೆ ಹೋಯ್ತು. ಅಲ್ಲಿ ಅದ್ರ ಕೆಳಗಡೆ ಇತ್ತು ಪೆಂಡಲ್ ಹತ್ರ. ಅದ್ ಮೇಲೆ ಗೆದ್ದೋದವಾಗ ಕೆಳಗಡೆ ಬಿದ್ದೋಗ್ತಾ ಇತ್ತು. ಹುಡುಗರ ಮೇಲೆ ಬೀಳ್ತಾ ಅಂತ ನಾವೇ ಹಿಡ್ಕೊಂಡವಾಗ ಈ ತರ. ಎಷ್ಟು ಜನ ಇದ್ರು ಅಲ್ಲಿ? ಸುಮಾರು ಒಂದು ಹುಡುಗರು ಎಲ್ಲ ಪೇರೆಂಟ್ಸ್ ಎಲ್ಲ ಸೇರಿ ಒಂದು 150. ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ಕೊಂಡಿದ್ರಂತೆ. ಸ್ಪೋರ್ಟ್ಸು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಬಹುಶಃ 1 ಗಂಟೆ ಅಂತ ಹೇಳ್ತಾ ಇದ್ದಾರೆ, 1-1:30 ಅಂತಕ್ಕಂಥ ಅಂದಾಜು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೇನು ಲಾಸ್ಟ್ ಇವೆಂಟ್ ನಡೀಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಗಾಳಿಗೆ ಹಾಕಿದಂಥ ಶಾಮಿಯಾನ ಮೇಲೆ ಎಲೆಕ್ಟ್ರಿಸಿಟಿ ವೈರಿಗೆ ಹೊಡೆದು ದುರಂತ ಸಂಭವಿಸಿದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಪೇರೆಂಟ್ಸ್ಗೆ ಒಬ್ಬರಿಗೆ ಮತ್ತು ಮಕ್ಕಳಿಗೂ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ. ಮಕ್ಕಳೆಲ್ಲರೂ ಸಹ ಚೆನ್ನಾಗಿದ್ದಾರೆ. ಟೀಚರ್ಸ್ಗೂ ಮತ್ತು ಒಂದು ಸ್ವಲ್ಪ ಇಂಜುರೀಸ್ ಆಗಿದ್ದಾವೆ. ಅವರಿಗೆ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಏನು ಔಟ್ ಆಫ್ ಡೇಂಜರ್ ಸಮಸ್ಯೆ ಇಲ್ಲ. ಒಂದು ಪೇರೆಂಟು ಡೆತ್ ಆಗಿದೆ.
ಇಲ್ಲಿ ಗಾಳಿಗೆ ಹಾರಿ ವಿದ್ಯುತ್ ಸ್ಪರ್ಶ ಆಗಿ ಈ ಒಂದು ಅವಘಡ ಸಂಭವಿಸಿದೆ. ಶಾರದಾ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಗೌರಿಬಿದನೂರಿನ ಶಾರದಾ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರುವಂಥದ್ದು. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ, ಅಂದರೆ ಅಲ್ಲಿ ಯಾರೆಲ್ಲ ಪೋಷಕರು ಹೋಗಿದ್ರಲ್ಲ, ಆ ಪೋಷಕರು ಹೇಳೋ ಪ್ರಕಾರ ಸರಿಸುಮಾರಾಗಿ ಒಂದಿಷ್ಟು ಜನ ಇದ್ವಿ, ಒಂದು 150ರಿಂದ 200 ಜನ ಇದ್ವಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರಿಗೆ ಇಲ್ಲಿ ವಿದ್ಯುತ್ ಸ್ಪರ್ಶದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ನಾವಲ್ಲಿ ಗಮನಿಸ್ತಾ ಇರಬಹುದು, ಆ ವಿದ್ಯುತ್ ಸ್ಪರ್ಶ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಇನ್ನು ಅಲ್ಲೆಲ್ಲ ಪೆಂಡಾಲೆಲ್ಲ ಬಿದ್ದು ಹೋಗಿದೆ, ಎಲ್ಲವೂ ಕೂಡ ಹಾಳಾಗಿದೆ. ಸೊ ಅಲ್ಲಿ ಆ ವಿದ್ಯುತ್ ವೈರ್ ಇದೆ, ಅಲ್ಲಿ ಹತ್ತಿರದಲ್ಲೇ ಇದೆ, ಇದು ಟಚ್ ಆಗ್ತಿದೆ ಅನ್ನುವಂಥದ್ದು ಒಂದಿಷ್ಟು ನೋಡ್ಕೊಂಡಿದ್ದಿದ್ರೆ ಈ ರೀತಿಯಾದಂಥ ಅವಘಡ ಆಗ್ತಾ ಇರಲಿಲ್ಲ. ಬಟ್ ಇದೇನು ಮಾಡುತ್ತೆ ಬಿಡು ಅನ್ನುವಂಥ ಒಂದಿಷ್ಟು ನಿರ್ಲಕ್ಷ್ಯ ಅಂತಲೂ ಕೂಡ ಹೇಳ್ಬೋದು. ಇದೇನಾಗುತ್ತೆ ಬಿಡು ಅನ್ನುವಂಥ ನಿರ್ಲಕ್ಷ್ಯ ವಹಿಸ್ಬಿಟ್ಟು ಈಗ ಪೆಂಡಾಲ್ ಹಾಕಿದ್ದಾರೆ. ಆ ಪೆಂಡಾಲ್ ಹಾಕಿದಂಥ ಸಂದರ್ಭದಲ್ಲಿ ಗಾಳಿ ಜೋರಾಗಿ ಬೀಸಿದಂತಹ ಸಂದರ್ಭದಲ್ಲಿ ಆ ಒಂದು ಪೆಂಡಾಲ್ ವೈರ್ಗೆ ಟಚ್ ಆಗಿದೆ, ವಿದ್ಯುತ್ ತಂತಿಗೆ. ಆ ಸಂದರ್ಭದಲ್ಲಿ ಕೆಳಗಡೆ ಕೂತಿದ್ದಂತಹ ಸಾಕಷ್ಟು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಶಾಕ್ ಹೊಡೆದಿರುವಂಥದ್ದು. ಅದರಲ್ಲಿ ಸಾಕಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನೊಂದಿಷ್ಟು ಜನರ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಓರ್ವ ರಾಘವೇಂದ್ರ ಅನ್ನುವಂಥವ್ರು ಪೋಷಕರಿವರು, ಅವ್ರ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ರು ಅನ್ಸುತ್ತೆ. ಅವರು ಕೂಡ ಇವತ್ತು ಕ್ರೀಡಾಕೂಟ ಇರೋದ್ರಿಂದ ಅವರು ಕೂಡ ತೆರಳಿದ್ದಾರೆ. ಸೊ ಅವರು ಅಚಾನಕ್ಕಾಗಿ ಆ ವಿದ್ಯುತ್ ಸ್ಪರ್ಶ ಆಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಈ ಶಾಲೆಯ ಆಡಳಿತ ಮಂಡಳಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ, ಎಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇವರು ಕೈಗೊಂಡಿದ್ರು ಏನು ಅನ್ನೋದ್ರ ಬಗ್ಗೆ ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ಮಾಹಿತಿಗಳ ಪ್ರಕಾರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದಾವೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೊಂದಿಷ್ಟು ಜನರಿಗೆ ಗಂಭೀರ ಗಾಯಗಳಾಗಿರೋದ್ರಿಂದ ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಗೌರಿಬಿದನೂರಿನಲ್ಲಿ ನಡೆದಿರುವಂತಹ ಘಟನೆ. ಇದರಲ್ಲಿ ನಾಗೇನಹಳ್ಳಿಯ ರಾಘವೇಂದ್ರ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮನುಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಅಲ್ಲಿ ವಿದ್ಯುತ್ ತಂತಿ ಇತ್ತು, ಅಲ್ಲಿ ಟಚ್ ಆಗುತ್ತೆ ಅನ್ನೋದು ಒಂಚೂರು ನೋಡ್ಕೊಂಡಿದ್ರೆ ಈ ರೀತಿಯಾದಂತಹ ಘಟನೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅನ್ನೋದೇನಾದ್ರೂ ಗೊತ್ತಾಯ್ತಾ, ಹೇಗೆ ಅಂತ? ಏನಂದ್ರೆ ಈಗ ಗಾಳಿ ಬಂದಂತ ಅಂದ್ರೆ ಬಿರುಗಾಳಿ ಬಂದಂತ ಕಾರಣ ಪೆಂಡೋಲ್ ಏಕಾಏಕಿ ಮೇಲೆ ಕಾರಿರುವಂತದ್ದು. ಏನು ಶಾಲಾ ಆವರಣದಲ್ಲಿ ಇದ್ದಂತ ಹೈ ಟೆನ್ಷನ್ ಅಂದ್ರೆ 11 kV ಹೈ ಟೆನ್ಷನ್ ವೈರ್ ಕೂಡ ಆ ಕಂಬ ಕೂಡ ಶಾಲಾ ಆವರಣದಲ್ಲಿ ಇರ್ತದೆ. ಏನು ಗಾಳಿ ಬಂದಂತ ರಭಸಕ್ಕೆ ಏನೋ ಕೆಳಭಾಗದಲ್ಲಿದ್ದಂತ ಪೆಂಡೋಲ್ ಮೇಲಕ್ಕೆ ಹಾರ್ತದೆ. ಅದರಲ್ಲಿ ಪ್ರಮುಖವಾಗಿ 2 ಕಬ್ಬಿಣದ ರಾಡುಗಳು ಕೂಡ ಕಂಬಕ್ಕೆ ವಿದ್ಯುತ್ ತಂತಿಗೆ ತಗುಲದಂತ ಕಾರಣ ಈಗ ವಿದ್ಯುತ್ ಸ್ಪರ್ಶ ಜನರಿಗೂ ಕೂಡ ತಲುಪಿರುವಂತದ್ದು. ಪ್ರಮುಖವಾಗಿ ಪೆಂಡಲ್ ಹಾರ್ತಿದ್ದಂತೆ ಸ್ಥಳದಲ್ಲಿದ್ದಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಆ ಕಂಬವನ್ನ ಹಿಡ್ಕೊಂಡಿರ್ತಾರೆ. ಅಂದ್ರೆ ಪೆಂಡಲ್ ಮತ್ತೆ ಈ ಕಡೆ 2 ಕಂಬಗಳು ಸಹ ಹಾರಬಾರ್ದು ಅಂತ ನಿಟ್ಟಿನಲ್ಲಿ 2 ಕಂಬಗಳನ್ನು ಸಹ ಹಿಡ್ಕೊಂತಾರೆ. ಇನ್ನೆರಡು ಕಂಬಗಳು ತಂತಿಗೆ ತಗುಲಿದ ಕಾರಣ ಏಕಾಏಕಿ ವಿದ್ಯುತ್ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಕೂಡ ತಗುಲಿರುವಂತದ್ದು. ಪ್ರಮುಖವಾಗಿ ಶಾಲಾ ಆಡಳಿತ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು. ಪೆಂಡಲ್ ಅಂದ್ರೆ ವಿದ್ಯುತ್ ತಂತಿಯ ಕೆಳಭಾಗದಲ್ಲಿ ಪೆಂಡಲ್ ಅನ್ನು ಹಾಕಿರುವಂತದ್ದು. ಅಲ್ಲದೆ ಶಾಲಾ ಆವರಣದಲ್ಲಿ 11 kV ವಿದ್ಯುತ್ ತಂತಿ ಇದ್ರೂ ಕೂಡ ಶಾಲೆಯಲ್ಲಿ ಆ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿರುವಂತದ್ದು. ಈಗ ಶಾಲಾ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಚೇತನ್ ಭೂಗ. ಓಕೆ, ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರಾ? ಈ ಶಾಲೆ ಯಾರ ಒಡೆತನದಲ್ಲಿದೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಸದ್ಯಕ್ಕೆ ಗಣೇಶ್ ಎಂಬುವರ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ಶಾಲಾ ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಖುದ್ದು ಪುಟ್ಟಸ್ವಾಮಿಗೌಡ ಅಂದ್ರೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮವನ್ನು ಸಹ ವಿಚಾರಣೆ ಮಾಡ್ತಿರುವಂತದ್ದು. ಘಟನೆಗೆ ಪ್ರಾಥಮಿಕ ತನಿಖೆಯನ್ನು ಸಹ ಈಗಾಗಲೇ ಗೌರಿಬಿದನೂರು ಪೊಲೀಸರು ಸಹ ಮಾಹಿತಿನ ಕಲೆ ಹಾಕ್ತಿರುವಂತದ್ದು. ಅಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ಇಬ್ಬರ ಆರೋಗ್ಯವನ್ನು ಸಹ ವಿಚಾರಿಸಿರುವಂತದ್ದು. ಪ್ರಮುಖವಾಗಿ ಇಬ್ಬರು ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಗೌರಿಬಿದನೂರಿಂದ ಬೆಂಗಳೂರಿಗೆ ರವಾನೆ ಮಾಡಿರುವಂತದ್ದು. ಚೇತನ್ ಭೂಗ. ಈಗ ಎಷ್ಟು ಜನಕ್ಕೆ ಈ ರೀತಿಯಾಗಿ ಆಗಿದೆ? ಒಂದಿಷ್ಟು ಜನರ ಸ್ಥಿತಿ ಗಂಭೀರ ಇದೆ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು, ಅವ್ರನ್ನ ಬೆಂಗಳೂರು ಶಿಫ್ಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಏನೆಲ್ಲ ಆಗಿದೆ ಅಂತ? ಒಟ್ಟು 12 ಜನ ಅಂದ್ರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಸೇರಿ ಒಟ್ಟು 12 ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಅದರಲ್ಲಿ ಓರ್ವ ರಾಘವೇಂದ್ರ ಪೋಷಕ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಇಬ್ಬರಿಗೆ ಗಾಯಗಳು ಅಂದ್ರೆ ಸುತ್ತ ಗಾಯಗಳ ಪ್ರಮಾಣ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನು ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಿರುವಂತದ್ದು. ಉಳಿದ 8ರಿಂದ 10 ಜನ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲೇ ಈಗಾಗಲೇ ಚಿಕಿತ್ಸೆಯನ್ನು ನೀಡ್ತಾ ಇರುವಂತದ್ದು. ಚೇತನ್. ಓಕೆ, ಥ್ಯಾಂಕ್ ಯು ಮನುಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಬಾಲಕಿ